ನನ್ನ ಹೆಸರು ಶಿವಕುಮಾರ್ ದೀಕ್ಷಿತರು ಅಂತ. ಈಗ ಶ್ರಾವಣ ಮಾಸದಲ್ಲಿ ಫಸ್ಟ್ ಬರೋದು ನಾಗರ ಪಂಚಮಿ. ಫಸ್ಟು ಪೂಜೆ ಮಾಡೋದು ನಾಗರ ಪಂಚಮಿ ದಿನ ಹೆಣ್ಮಕ್ಳೆಲ್ಲ ಪೂಜೆ ಮಾಡಿ ಈ ಕಾಳಿಕಾಂಬಾ ಕಮಟೇಶ್ವರ ದೇವಸ್ಥಾನದಲ್ಲಿ ಇಲ್ಲಿ ಹುತ್ತ ಎಲ್ಲ ಇದೆ. ಹುತ್ತಕ್ಕೆಲ್ಲ ಪೂಜೆ ಮಾಡಿಕೊಂಡು ಹೆಣ್ಮಕ್ಳೆಲ್ಲ ಬಂದು ಇಲ್ಲಿ ದೇವಿ ಕುಪ್ಪಕ್ಕೆ ಪಾತ್ರರಾಗ್ತಾರೆ. ನಾಗರ ಪಂಚಮಿ ದಿನ ಪ್ರತಿ ಶುಕ್ರವಾರನೂ ಇಲ್ಲಿ ಪೂಜೆ ಚೆನ್ನಾಗಿ ನಡೀತದೆ. ಅಮಾವಾಸ್ಯೆ, ನವರಾತ್ರಿ, ಕಾರ್ತಿಕ್ ಸೋಮವಾರಗಳು, ಶಿವರಾತ್ರಿ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ತಾಯಿ ಮಹಾತಾಯಿ ಕಾಳಿಕಾದೇವಿ ಕಮಟೇಶ್ವರ ಅಂತ, ಕಾಳಿಕಾಂಬಾ ಕಮಟೇಶ್ವರ ಅಂತ ಅಮ್ಮನವರು ಹಿಂದುಗಡೆ ಇದ್ದಾರೆ, ಮುಂದೆ ಈಶ್ವರ ಇದ್ದಾನೆ. ಆಯಮ್ಮ ರೌದ್ರ ಅವತಾರದಿಂದ ಆ ಕಮಟೇಶ್ವರ ದೇವಸ್ಥಾನ ಕಮಟೇಶ್ವರ ಈಶ್ವರನ ಪ್ರತಿಷ್ಠೆ ಮಾಡಿದ್ದಾರೆ. ಅದಕ್ಕೆ ಆ ರೌದ್ರ ನೋಡಿಕೊಂಡು ಯಾರು ಇದು ಮಾಡಬಾರ್ದು ಅಂತ ಅದಕ್ಕೆ ಶಾಂತಮೂರ್ತಿಯಾಗಿ ಆ ಮಹಾತಾಯಿ ಇಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ಕಾಳಿಕಾಂಬಾ ಕಮಟೇಶ್ವರ ದೇವಾಲಯ. ಅತಿ ಹೆಚ್ಚಾಗಿ ಭಕ್ತಾದಿಗಳು ಯಾವ ದಿನ ಬರ್ತಾರೆ ಸರ್? ಅತಿ ಹೆಚ್ಚಾಗಿ ಬರೋ ಭಕ್ತಾದಿಗಳು ಅಮಾವಾಸ್ಯೆ, ಕಾರ್ತಿಕ್ ಸೋಮವಾರಗಳಲ್ಲಿ, ಶಿವರಾತ್ರಿ, ಅಮ್ಮನವರ ಜನ್ಮೋತ್ಸವ ಅಂತಿದೆ ಶುಕ್ರವಾರ, ಇಂಥ ಸೋಮವಾರಗಳಲ್ಲಿ ಭಾಳ ಜನಗಳೆಲ್ಲ ಬರ್ತಾರೆ. ಮತ್ತು ದೇವ್ರಿಗೆ ಯಾವ್ಯಾವ ಥರ ಪೂಜೆಗಳು ಸರ್ ಇಲ್ಲಿ ಅಭಿಷೇಕಗಳು? ಅದು ಇಲ್ಲಿ ರುದ್ರಾಭಿಷೇಕ ಸ್ವಾಮಿಗೆ, ಈಶ್ವರನಿಗೆ ಸೋಮವಾರ ನಡೀತದೆ. ಅಮ್ಮನವರಿಗೆ ಶುಕ್ರವಾರ ಮಾಡ್ತೀವಿ. ಮತ್ತು ಮಹಿಳೆಯರು ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀರಿ ಇವತ್ತು? ಇಲ್ಲಿ ಶುಕ್ರವಾರ ದಿನ ಮುತ್ತೈದೆ ಪೂಜೆಗಳಂತ ಎಲ್ಲ ಅಂತ ಮಾಡಿ ಎಲ್ಲ ಹಸಿರು ಬೇಳೆ ಎಲ್ಲ ಹಚ್ಚಿ ಸಾಯಂಕಾಲದ ಹೊತ್ತು ಎಲ್ಲ ಪೂಜೆ ಮಾಡ್ತಾರೆ. ಡೈಲಿ ಮಹಿಳೆಯರೆಲ್ಲ ಬರ್ತಾರೆ. ಪೂಜೆ ಎಲ್ಲ ಚೆನ್ನಾಗಿ ನಡೀತದೆ. ನಾಗರ ಪಂಚಮಿ, ಹಂಗಾಗಿ ನಾಗರ ಪಂಚಮಿ ಬಗ್ಗೆ ಒಂದೆರಡು ಮಾತು ಯಾವುದು? ನಾಗರ ಪಂಚಮಿಗೆ ಶುಕ್ರವಾರ ಬರೋದು ಶ್ರಾವಣ ಮಾಸದಲ್ಲಿ ಫಸ್ಟ್ ಬರೋದೇ ನಾಗರ ಪಂಚಮಿ ಹಬ್ಬ. ಈ ದೇವಸ್ಥಾನ ಭಾಳ ವರ್ಷದಿಂದ ಸರ್ ಇದು? ಹೌದು ಸರ್, ಇದು 600-700 ವರ್ಷ ಆಗಿದೆ. ಭವಾನಿ ಬಂಧುಷ ವಂಶ ಅಶ್ವತ್ಥ ಗುಪ್ತ ಲಕ್ಷ್ಮೀ ನಾಮ ಸತ್ಯನಾರಾಯಣ गणपति